ನಮಸ್ಕಾರ. Hi, this is Balu. I am a radiographer from IMS Hassan. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಬೇರಿಯಂ ಸಾಲೋ. It is a radiological test that is used to visualize the structure of the digestive system. ರೇಡಿಯಾಲಜಿಕಲ್ ಇಮೇಜಸ್ನ ಬಳಸಿ ಡೈಜೆಸ್ಟಿವ್ ಸಿಸ್ಟಮ್ನಲ್ಲಿರುವಂಥ ಪ್ರತಿಯೊಂದು ಅಂಗಗಳನ್ನ ಮತ್ತು ಅದರ ಭಾಗಗಳನ್ನ ನೋಡೋದು. Before this study, let's have a knowledge of GIT. What does the mean by GIT? It is a gastrointestinal tract. It consists hollow muscular tube starting from oral cavity where food enters the mouth. It's continuing through the pharynx, esophagus, stomach, small intestine, large intestine, which expels through the anus. ಸೊ ನಾವಿಲ್ಲೇನು ತಿಳ್ಕೊತಾ ಇದ್ದೀವಿ ಅಂದರೆ ಫುಡ್ಡು ಓರಲ್ ಕ್ಯಾವಿಟಿಯಿಂದ ಸ್ಟಾರ್ಟ್ ಆಗಿ ಥ್ರೂ ರೆಕ್ಟಮ್ ಅಲ್ಲಿಂದ ಎನಸ್ ಮುಖಾಂತರ ವೇಸ್ಟ್ ಪ್ರಾಡಕ್ಟ್ಸ್ನ ಡೈಲಿ ನಾವು ಹೊರಗಾಕುವ ಕ್ರಿಯೆನ ನಾವು GIT ಅಂತ ಕರಿತೀವಿ. ಇದು ಮುಖ್ಯ ಅನಾಟಮಿಯಲ್ಲಿ ಬರುವಂಥ ಒಂದು ಭಾಗ. ಬೇರಿಯಂ ಸಾಲೋ ಅಂದರೆ GIT ನಂತರ ಬೇರಿಯಂ ಸಾಲೋಲ್ಲಿ ನಾವು ಈಸೋಫೇಗಸ್ ಮಾತ್ರ ಸ್ಟಡಿ ಮಾಡ್ತೀವಿ. ಸೊ ಈಸೋಫೇಗಸ್ ಬಗ್ಗೆ ನಾವು ಅದರ ಅನಾಟಮಿ ಬಗ್ಗೆ ನಾವು ತಿಳ್ಕೊಬೇಕಾಗತ್ತೆ. ಈಸೋಫೇಗಸ್ ಬೇಸಿಕ್ ಅನಾಟಮಿ ಬಂದ್ಬಿಟ್ಟು ಇಟ್ ಈಸ್ ಎ ಮಸ್ಕ್ಯುಲರ್ ಟ್ಯೂಬ್. ಇಟ್ ಈಸ್ ಎ ಫುಡ್ ಪೈಪ್. ಜನರಲಿ ಲೆಂತ್ 25 centimeter, width 2 centimeter. It have a 3 parts: cervical part, thoracic part, abdominal part. Esophageal have a sphincters, upper esophageal sphincters and lower esophageal sphincters. ಅಂದರೆ ಎರಡು ಓಪನಿಂಗ್ ಇರುತ್ತೆ. ಒಂದು ಪ್ಯಾರೆಂಕ್ಸ್ ಹತ್ರ, ಅದನ್ನು ಅಪ್ಪರ್ ಇಸೋಫೆಗಲ್ ಸ್ಪಿಂಚೈಟರ್ ಅಂತ ಕರಿತೀವಿ. ಇನ್ನೊಂದು ಕಾರ್ಡಿಯೋ ಇಸೋಫೆಗಲ್ ಜಂಕ್ಷನ್. ಸೊ ಇಲ್ಲಿ ಲೋವರ್ ಇಸೋಫೆಗಲ್ ಸ್ಪಿಂಚೈಟರ್ ಅಂತ ಕರಿತೀವಿ, ಅಲ್ಲೊಂದು ಓಪನಿಂಗ್. ವಾಟ್ ಈಸ್ ಬೇರಿಯಂ ಸಾಲೋ? A radiographic evolution of the esophagus is termed as barium salo, wherein the esophagus up to cardioesophageal junctions are evoluted. ಅಂದರೆ ಈಸೋಫೇಗಸ್ ಕಂಪ್ಲೀಟ್ ಆಗಿ ನಮಗೆ ಆ ಒಂದು ರೇಡಿಯೋಗ್ರಾಫಿಕ್ ಇಮೇಜಲ್ಲಿ ಸಿಗಬೇಕು ಮತ್ತು ಅಲ್ಲಿ ಬೇರಿಯಮ್ಮು ಫಿಲ್ ಆಗಿರಬೇಕು. ಇದನ್ನು ನಾವು ಬೇರಿಯಂ ಸಾಲೋ ಅಂತ ಕರಿತೀವಿ. ಬೇರಿಯಂ ಸಾಲೋ ಅಂದರೆ ಬೇರಿಯಂ ಪೌಡರ್ನ ನುಂಗಿಸುವುದು, ಅಂದರೆ ಟು ಸಾಲೋಯಿಂಗ್, ಓರಲ್ ಕ್ಯಾವಿಟಿ ಮುಖಾಂತರ ಅದನ್ನು ಸಾಲೋ ಮಾಡಿಸುವಂಥ ಒಂದು ಟೆಸ್ಟ್ ಆಗಿರುತ್ತೆ. ಇಂಡಿಕೇಶನ್: ಡೈಸ್ಪೇಷಿಯಾ, ಇಸೋಫ್ಯಾಗಲ್ ವ್ಯಾರಿಸಿಸ್, ಸ್ಟ್ರಿಕ್ಚರ್ ಇಸೋಫ್ಯಾಗೈಟಿಸ್, ಇಸೋಫ್ಯಾಗಲ್ ಕ್ಯಾನ್ಸರ್ಸ್, ಮೊಟಾಲಿಟಿ ಡಿಸಾರ್ಡರ್. ಇದಾದ ನಂತರ ನಾವು ಇಲ್ಲಿ ಎರಡು ವಿಧಾನಗಳನ್ನ ಯೂಸ್ ಮಾಡ್ತೀವಿ. ಅಂದರೆ ದೆರ್ ಆರ್ 2 types ಆಫ್ ಪ್ರೊಸೀಜರ್ಸ್. ಒಂದು ಥಿನ್ ಪೇಸ್ಟ್, ಇನ್ನೊಂದು ಥಿಕ್ ಪೇಸ್ಟ್. ಏನಿದು ಥಿನ್ ಪೇಸ್ಟ್ ಆ್ಯಂಡ್ ಥಿಕ್ ಪೇಸ್ಟ್ ಅನ್ನೋದು ನಿಮ್ಮ ಕ್ವಶನ್ ಆಗಿದ್ರೆ, ಇದು ಪೇಷಂಟ್ನ ಕಂಡೀಷನ್ ಆಗುತ್ತೆ. ಸೊ ಯಾವ ಪೇಷಂಟ್ಗೆ ನಾವು ಇದನ್ನು ಕೊಡ್ತೀವಿ ಅಂದರೆ, ಸೊ ವೆನ್ ಪೇಷಂಟ್ ಕ್ಯಾನ್ ಸಾಲೋ ಈಸಿಲಿ, ಥಿಕ್ ಬೇರಿಯಂ ಪೇಸ್ಟ್ ಈಸ್ ಗಿವನ್. ಅಂದರೆ ಪೇಷಂಟು ಈಸಿಯಾಗಿ ಬೇರಿಯಂ ಕಂಟೈರ್ನ ತಗೊತಾ ಇದ್ದಾರೆ ಅಂದರೆ ಅವ್ರಿಗೆ ಥಿಕ್ ಬೇರಿಯಂ ಪೇಸ್ಟ್ನ ನಾವು ನುಂಗಿಸ್ಬೇಕಾಗತ್ತೆ. ನೆಕ್ಸ್ಟ್, ಪೇಷಂಟ್ ಕೆನಾಟ್ ಸಾಲೋ ಈಸಿಲಿ, ಥಿನ್ ಬೇರಿಯಂ ಪೇಸ್ಟ್ ಈಸ್ ಗಿವನ್. ಯಾರಿಗೆ ನುಂಗಕ್ಕಾಗ್ತಾ ಇಲ್ವೋ ಆ ಟೈಮಲ್ಲಿ ನಾವು ಈ ಒಂದು ಮಿಕ್ಸ್ಚರ್ ತಿನ್ನಾಗಿ ಮಾಡಿಕೊಂಡು ಕೊಡಬೇಕಾಗತ್ತೆ. ಈ ಸ್ಟಡಿನ ಇಲ್ಲಿ ಕಂಪ್ಲೀಟ್ ಮಾಡಬೇಕಾಗತ್ತೆ. ಪ್ರೊಸೀಜರ್ನಲ್ಲಿ ನಾವು ಫಾಲೋ ಮಾಡಬೇಕಾಗಿರುವಂಥ ಸ್ಟೆಪ್ಸ್: ಫಾರ್ ಸಿಂಗಲ್ ಕಾಂಟ್ರಾಸ್ಟ್ ಎಕ್ಸಾಮ್, ದ ಪೇಷಂಟ್ ಈಸ್ ಫ್ಲೂರೋಸ್ಕೋಪ್ಡ್ ಎರೆಕ್ಟ್ ಪೊಸಿಷನ್ ವೆನ್ ಅವರ್ ಪಾಸಿಬಲ್. ಅಂದರೆ ಇದೊಂದು ಸಿಂಗಲ್ ಕಾಂಟ್ರಾಸ್ಟ್ ಸ್ಟಡಿ ಆದಾಗ ಪೇಷಂಟು ಎರೆಕ್ಟ್ ಪೊಸಿಷನ್ನಲ್ಲಿ ನಮಗೆ ಮಸ್ಟಾಗಿ ನಿಲ್ಲಬೇಕಾಗತ್ತೆ. ಇಲ್ಲಿ ನಾವು ಬರ್ತಾ ಇರೋವಂಥ ಪೇಷಂಟ್ನ ಕಂಡೀಷನ್ನ ತಿಳ್ಕೊಬೇಕಾಗತ್ತೆ. ಇದಾದ ನಂತರ ಅವರು ಈ ಸ್ಟಡಿಗೆ ಸ್ಟ್ಯಾಂಡಿಂಗ್ ಪೊಸಿಷನ್ ಅಥವಾ ಸಿಟ್ಟಿಂಗ್ ಪೊಸಿಷನ್ ಅಥವಾ ಎರೆಕ್ಟ್ ಪೊಸಿಷನ್ ಅಂತಲೂ ನಾವು ಕರಿತೀವಿ, ಆ ಪೊಸಿಷನಲ್ಲಿ ಇರಬೇಕಾಗತ್ತೆ. ಆ್ಯಂಡ್
Second point, patient is given glass of barium mixture. ಸೊ ಇಲ್ಲಿ ಗ್ಲಾಸ್ ಆಫ್ ಬೇರಿಯಂ ಮಿಕ್ಸ್ಚರ್ನ ಮೊದಲಿಗೆ ನಾವು ಕೊಡ್ತೀವಿ. ಈ ಸ್ಟಡಿ ಮುಖಾಂತರ ನಾವು ಗುಡ್ ಮ್ಯೂಕೋಸಲ್ ಡೀಟೈಲ್ ಆಫ್ ಈಸೋಫೇಗಸ್, ಅಂದರೆ ಈಸೋಫೇಗಸ್ನ ಮ್ಯೂಕೋಸಲ್ ಡೀಟೈಲ್ ನಮಗೆ ನೀಟಾಗಿ ಗೊತ್ತಾಗುತ್ತೆ. ಪೇಷಂಟ್ ಪರ್ಫಾರ್ಮೆನ್ಸ್ ನಮಗೆ ಇಲ್ಲಿ ಅರ್ಥ ಆಗುತ್ತೆ. ಇದಾದ ನಂತರ ನಾವು ಆಗಲೇ ಪ್ರಿಪೇರ್ ಮಾಡ್ಕೊಂಡಿರುವಂಥ ಬೇರಿಯಂ ಮಿಕ್ಸ್ಚರ್, ಥಿಕ್ ಆ್ಯಂಡ್ ಥಿನ್ ಬೇರಿಯಂ ಪೇಸ್ಟ್ನ ನಾವು ಕೊಡ್ಬೋದು. ಪೇಷಂಟ್ ಈಸ್ ಗಿವನ್ ಎ ಗ್ಲಾಸ್ ಆಫ್ ಬೇರಿಯಂ ಮಿಕ್ಸ್ಚರ್ ಆ್ಯಂಡ್ ಆಸ್ಕ್ಡ್ ಟು ಡ್ರಿಂಕ್ ಇಟ್ ಆನ್ ರಿಕ್ವೆಸ್ಟ್. ಪೇಷಂಟ್ಗೆ ಬೇರಿಯಂ ಮಿಕ್ಸ್ಚರ್ನ ಗ್ಲಾಸ್ ಮುಖಾಂತರ ನಾವು ಕೊಡ್ತೀವಿ. ನಾವು ಕುಡೀರಿ ಅಂದಾಗ ಪೇಷಂಟು ಕುಡಿಬೇಕಾಗುತ್ತೆ. ಇದು ಆನ್ ರಿಕ್ವೆಸ್ಟ್. ಥರ್ಡ್ ಪಾಯಿಂಟ್, ದ ಆ್ಯಕ್ಟ್ ಆಫ್ ಸಾಲೋಯಿಂಗ್ ಇಸ್ ಟು ಬಿ ಅಬ್ಸರ್ವ್ಡ್ ಕೇರ್ಫುಲಿ ಬೈ ರೇಡಿಯಾಲಜಿಸ್ಟ್. ಈ ಒಂದು ಮೂಮೆಂಟು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಗೆ ಆಗೋಗುವಂಥ ಒಂದು ಮೂಮೆಂಟ್ ಇರುತ್ತೆ. ಸೊ ಇದನ್ನು ರೇಡಿಯಾಲಜಿಸ್ಟು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಬೇಕು. ಅದಕ್ಕಿರುವಂಥ ಪೆಥಾಲಜಿಗಳನ್ನ ಅವರು ನೋಟ್ ಮಾಡಿ ಪೇಷಂಟಿಗೆ ಡಯಾಗ್ನೋಸ್ ಮಾಡಿ ಕೊಡಬೇಕಾಗತ್ತೆ. ಇಲ್ಲಿ ಎಕ್ಸ್ಪೋಜರ್ ಫ್ಯಾಕ್ಟರ್ಸ್ ಬಗ್ಗೆ ನಾವು ತಿಳ್ಕೊಬೇಕಾಗತ್ತೆ. KVP 65, MAS 40. ಕ್ಯಾಸೆಟ್ನ ಸೈಜ್ನ ತಿಳ್ಕೊಳ್ಳೋದಾದರೆ 14x17. ಗ್ರಿಡ್ಡು ಇದಕ್ಕೆ ಅವಶ್ಯಕತೆ ಇಲ್ಲ, ನೋ ಅಂತ ಹಾಕ್ಬೋದು. ಫೋಕಲ್ ಸ್ಪಾಟ್ ಬಂದುಬಿಟ್ಟು ಲಾರ್ಜ್ ಇರಬೇಕು. ಸ್ಪಾಟ್ ಫಿಲ್ಮ್ಸ್ಗಳು AP, ಲ್ಯಾಟ್ರಲ್, ಆಬ್ಲಿಕ್. ಕನ್ಕ್ಲೂಷನ್, ಬೇರಿಯಂ ಸಾಲೋ ಬಂದು ಇಟ್ ಈಸ್ ಮೇನ್ಲಿ ಡನ್ ಟು ಈಸೋಫೇಗಸ್, ಅಂದರೆ ಈಸೋಫೇಗಸ್ಗೆ ಇದನ್ನು ನಾವು ಮಾಡ್ತೀವಿ. ಸೊ ಎಂಟೈರ್ ಈಸೋಫೇಗಸ್ ಅಪ್ ಟು ಕಾರ್ಡಿಯೋ ಈಸೋಫೇಗಲ್ ಜಂಕ್ಷನ್ವರೆಗೂ ಈ ಸ್ಟಡಿನ ನಾವು ಮಾಡಬೇಕಾಗತ್ತೆ. ಅದಾದ ನಂತರ ಪ್ರೊಸೀಜರ್, ದರ್ ಆರ್ 2 types, thick paste and thin paste. ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ ದಿಸ್ ವಿಡಿಯೋ. ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತೀನಿ. ಈ ವಿಡಿಯೋನ ನೋಡಿ ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು.